ತರೆಯ ರಸನಾರಸಿಯನು ಜನು ಗುರುಮಠದಿ ಅರಿತು ಸಕಲವ ವರಸುವೀರ ನವವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಹೋಗಲಿ ನವವಸಂತದ ಗಾಳಿ ಬೀಸಲು ನವವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲಿ ಮಾವು ಚಿಗುರಿತು ಆಗಲಿ ಮಾವು ಚಿಗುರಿತು ಆಗಲಿ ಮೌನ ಮರೆಯುತ್ತ ಮಧುರ ಗೀತೆಯ ಮೌನ ಮರೆಯುತ್ತ ಮಧುರ ಗೀತೆಯ ಮತ್ತೆ ಹಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ರವಿಯು ಬಾವುದಲ್ಲಿ ಮೂಡಿ ಬರಲು ಉಷೆಯುಗಾರತಿ ತಂದಳು ಉಷೆಯು ಆರತಿ ತಂದಳು ಏಳು ಬಿತ್ತನೆ ಏಳು ಎನ್ನುತ್ತ ನಿನ್ನ ಬಳಿಗೆ ಬಂದಳು ಏಳು ಬಿತ್ತನೆ ಏಳು ಎನ್ನುತ್ತ ನಿನ್ನ ಬಳಿಗೆ ಬಂದಳು ನಿನ್ನ ಬಳಿಗೆ ಬಂದಳು ಮತ್ತೆ ಗಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ನನ್ನ ಹಾಡಿಗೆ ದನಿಯ ಕೊಡದೆ ಹೇಗೆ ಕುಳಿತೆ ಸುಮ್ಮನೆ ಮಾತನಾಡದೆ ಏಕೆ ಹೀಗೆ ಮೂಕನಾದೆ ಪ್ರಿಯನೇ ಮಾತನಾಡದೆ ಏಕೆ ಹೀಗೆ ಮೂಕನಾದೆ ಪ್ರಿಯನೇ ನವವಸಂತದ ಗಾಳಿ ಬೀಸಲು ನವವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲಿ ಮೌನ ಮರೆಯುತ್ತ ಮಧುರ ಗೀತೆಯ ಮತ್ತೆ ಹಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ ಮತ್ತೆ ಗಾಡಿತು ಕೋಗಿಲೆ
ರಾಗಾನುರಾಗಿಣಿ ರಾಗಾನುರಾಗಿಣಿ ಎಲೆ ರಾಗಿಣಿ ಎಲೆ ರಾಗಿಣಿ ಎಲೆ ರಾಗಿಣಿ ರಾಗಾನುರಾಗಿಣಿ ರಾಗಾನುರಾಗಿಣಿ ಎಲೆ ರಾಗಿಣಿ ಎಲೆ ರಾಗಿಣಿ ಎಲೆ ರಾಗಿಣಿ ಮಾಗಿದೆ ತವ ಮನ 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 ನುಡಿ ಅರಗಿಣಿ ಅರಗಿಣಿ ರಾಗಿಣಿ ಅರಗಿಣಿ ನುಡಿ ಅರಗಿಣಿ ನಾಗವೇಣಿಯೇ ಜೊತೆ ಜೊತೆಯಲ್ಲಿ ಕಲಿತೆವು ಜೊತೆ ಜೊತೆಯಲ್ಲಿ ಕಲಿತೆವು ನಾಗವೇಣಿಯೇ 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 ಜೊತೆ ಜೊತೆಯಲ್ಲಿ ಕಲಿತೆವು ಜೊತೆ ಜೊತೆಯಲ್ಲಿ ಕಲಿತೆವು ಯೋಗಾನುಭವದಲ್ಲಿ ಯೋಗಾನುಭವದಲ್ಲಿ ದ್ವಯವನ ಬೆರೆದೆವು ದ್ವಯವನ ಬೆರೆದೆವು ದ್ವಯವನ ಬೆರೆದೆವು ದ್ವಯವನ ಬೆರೆದೆವು ನಾಗವೇಣಿಯ ಜೊತೆ ಜೊತೆಯಲ್ಲಿ ಕಲಿತೆವು ಯೋಗಾನುಭವದಲ್ಲಿ ದ್ವಯವನ ಬೆರೆತೆವು ಯೋಗಾನುಭವದಲ್ಲಿ ದ್ವಯವನ ಬೆರೆತೆವು ದ್ವಯವನ ಬೆರೆತೆವು ರಾಗಾನುರಾಗಿಣಿ ರಾಗಾನುರಾಗಿಣಿ ಎಲೆ ರಾಗಿಣಿ ಎಲೆ ರಾಗಿಣಿ ಎಲೆ ರಾಗಿಣಿ ರಾಗಿಣಿ ನಾಗವೇಣಿಯೇ ಜೊತೆ ಜೊತೆಯಲ್ಲಿ ಕಲಿತೆವು ಜೊತೆ ಜೊತೆಯಲ್ಲಿ ಕಲಿತೆವು ಯೋಗಾನುಬಂಧದಿ ದ್ವಯವನ ಬೆರೆತೆವು ದ್ವಯವನ ಬೆರೆತೆವು ದ್ವಯವನ ಬೆರೆತೆವು
ಬಾಲಾನುರಾಗಿಣಿ ಎಳೆರಾಗಿಣಿ ಬಾಲಾನುಡಿ ಅರಗಿಣಿ ಸ್ನೇಹವೆನ್ನುವುದು ಅನುಪಮವಾದದ್ದು, ಸ್ನೇಹವೆನ್ನುವುದು ಅನರ್ಘ್ಯವಾದದ್ದು, ಸ್ನೇಹವೆನ್ನುವುದು ವಿಶೇಷವೇ ಆದದ್ದು. ಸ್ನೇಹ ಅಂದ್ರೆ ನಿಜಾರ್ಥದಲ್ಲಿ ಹೇಗಿರ್ಬೇಕು ಹೇಳು? ಕಣ್ಣು ಹಾಗೂ ಕೈ ಇದ್ದಾಗಿರ್ಬೇಕು. ಕೈಗೆ ನೋವಾದ್ರೆ ಕಣ್ಣಿನಲ್ಲಿ ನೀರು ಬರ್ತದೆ, ಕಣ್ಣಲ್ಲಿ ನೀರು ಬಂದ್ರೆ ಕೈ ಎನ್ನುವುದು ಕಣ್ಣೀರನ್ನು ವರಿಸ್ತದೆ. ನಮ್ಮಿಬ್ಬರ ಸ್ನೇಹ ಹಾಗೆ ಅಲ್ವೇನು? ಹೌದೇ ಹೌದು. ಎತ್ತಣದ ಮಾಮರವು ಎತ್ತಣದ ಕೋಗಿಲವು ಎಲ್ಲಿಂದೆಲ್ಲಿಗೋ ಸಂಬಂಧ. ಎಲ್ಲೋ ಇದ್ದವರು ನಾವು, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ವಿ, ಗುರುಕುಲದಲ್ಲಿ ಒಂದಾದರೂ ನಾವು ಅಲ್ವಾ? ಹೌದು. ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಅರಮನೆಗೆ ಹೋಗುವಂತ ತವಕದಲ್ಲಿದ್ದವರು. ಹೌದು ರಾಗಿಣಿ, ಎಲ್ಲರನ್ನ ಬೀಳ್ಕೊಟ್ಟ ಹಾಗಾಯ್ತು. ಎಲ್ಲರನ್ನ ಬೀಳ್ಕೊಟ್ಟ ಹಾಗೆ ನಿನ್ನನ್ನು ಬೀಳ್ಕೊಡುವುದಲ್ಲ, ಮನಸ್ಸಿಗೆ ಏನು ಖೇದ. ಹೌದಪ್ಪ, ಏನೋ ಮಾತನಾಡಬೇಕು ಎನ್ನುವುದು ಅದು ನಾಳೆಗಿಂದ ಹೊರಗೆ ಬರುವುದಿಲ್ಲ. ಹೌದೇನಾ? ಆದ್ರೂ ಅರಮನೆಗೆ ಹೋಗಲೇಬೇಕು. ಇವತ್ತು ನಾಳೆ ಇವತ್ತೇ ಹೋಗಬೇಕು. ಹೌದಾ? ಹೌದು. ನಾನಿನ್ನು ಹೋಗಿ ಬರ್ಲೇನೆ ಗೆಳತಿ. ಈಗ ಹೊರಟದೆಯಾ? ಹೌದಪ್ಪ. ನನ್ನನ್ನಾಗಲಿ ಏನು ಸುಂದರಾಂಗನಿ ಮರೆದು ಎಲ್ಲ ಮರೆದು ಎಲ್ಲ ಮರೆದು ಎಲ್ಲ ಮರೆದು ಹೋಬೇನೋ ಸುಂದರಾಂಗನಿ 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 ಮರೆಯಲೆಂದು ಕಲಿಕೆ ಸಮಯ ಮರೆಯಲೇನು ಕಲಿಕೆ ಸಮಯ ಕಲಿಕೆ ಸಮಯ ಕಲಿಕೆ ಸಮಯ ಕಲಿಕೆ ಸಮಯ ಚಕ್ರವದನೇ ಮರೆಯಲೆಂದು ಕಲಿಕೆ ಸಮಯ ಕಲಿಕೆ ಸಮಯ ಚಂದ್ರವದನೇ ಮರೆತು ಎಲ್ಲ ಪೋಪೆಯೇನು ಸುಂದರಾಂಗನೆ ಮರೆಯಲೆಂದು ಕಲಿಕೆ ಸಮಯ ಚಂದ್ರವದನೇ ಮರೆಯಲೆಂದು ಕಲಿಕೆ ಸಮಯ ಚಂದ್ರವದನೇ 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 ಮನವ ಅರ್ಪಿಸಿಯೇನೋ ಹೇಳು ನಿನ್ಮನ ಸರ್ವ ಮನವ ಅರ್ಪಿಸಿಯೇ 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 ಹೇಳು 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 ಸರ್ವ ಮನವ ಅರ್ಪಿಸಿಯೇನೋ ಹೇಳು ಹೇಳು ನಿಮ್ಮನ ಹೇಳು ನಿಮ್ಮನ ಕರವ ಪಿಡಿದು ಬಾಳ ಉಳಿದು ನಮಗೆ ಜೀವನ ಕರವ ಪಿಡಿದು ಕರವ ಪಿಡಿದು ಕರವ ಪಿಡಿದು ಕರವ ಪಿಡಿದು ಕರವ ಪಿಡಿದು ಬಾಳ ಉಳಿಸು ಬಾಳ ಉಳಿಸು ನಮಿಪಿ ಬಸವನ ನಮಿಪಿ ಬಸವನ ನಮಿಪಿ ಜೀವನ
ಸರ್ವಮನವ ಅರ್ಪಿಸಿಯನು ನಿಮ್ಮನ ಸರ್ವಮನ ಅರ್ಪಿಸಿ ಹೇಳು 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 ನಿಮ್ಮನ ಕರವ ಬಿಡಿದು ಬಾಳ ಉಳಿದು ಕರವ ಬಿಡಿದು ಬಾಳ ಉಳಿದು ನಬಿ ದೇವರ ನಾನು ವಿಜಯ ದೇವರ ನಬಿ ದೇವರ ನಬಿ ದೇವರ ಸುಂದರಾಂಗನೇ ಚಂದ್ರವದನನೇ ಹೇಳೋ ನಿಮ್ಮನ ಮರೆದು ಎಲ್ಲ ಬೋಬೆಯೇನು ಮರೆದು ಎಲ್ಲ ಬೋಬೆಯೇನು ಸುಂದರಾಂಗನೇ ರಾಗಿಣಿ ಅರಮನೆಗೆ ಹೋಗುವಂತ ತವಕ ಹೋಗಬೇಕು ಆದ್ರೆ ಮನಸ್ಸಿಗೆ ಏನೋ ಬೇಸರ ನಿನ್ನ ಬಿಟ್ಟು ಹೋಗ್ಬೇಕಲ್ಲ ಹೋಗುದಾ ಎನ್ನುವ ಹಾಗೆ ಹೌದು ನೀ ಹೊತ್ತಿಗೆ ಎರಡು ಮಾತಾಡಿದ್ರೆ ಶುಭಕಾರ ಆಯ್ತು ಗೊತ್ತುಂಟ ಯಾಕೆ ಯಾಕೆಂತ ಹೇಳಿದ್ರೆ ಇನ್ನಷ್ಟು ನಿನ್ನ ಮಾತನ್ನ ಕೇಳಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವಳೇ ಏನು ಹೌದು ನೀನೇ ಹೇಳಿದ ಹಾಗೆ ಎಲ್ಲೋ ಇದ್ದವರು ನಾವು ಈ ಗುರುಕುಲದಲ್ಲಿ ಒಂದಾದವರು ಆ ಕ್ಷಣಕ್ಕೆ ಹುಟ್ಟಿಕೊಳ್ಳುವುದು ಆಕರ್ಷಣೆ ಕಂಡಾಗ ಹುಟ್ಟಿಕೊಳ್ಳುವುದು ಆಕರ್ಷಣೆ ಸದಾ ಕಾಲವು ಒಬ್ಬರನ್ನೊಬ್ಬರು ಅರಿಯುವುದರ ಮುಖೇನವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ತಿಳಿದುಕೊಳ್ಳುವುದರ ಮುಖೇನವಾಗಿ ಅರ್ಥೈಸಿಕೊಳ್ಳುವುದು ನಿಜವಾದ ಪ್ರೀತಿಯನ್ನು ನೆನೆಸಿಕೊಳ್ಳುತ್ತದೆ ಹೌದೇ ಹೌದು ಆದ್ರೆ ಇನ್ನು ಮಾತ್ರ ಹಾಗಲ್ಲ ವಿದ್ಯಾರ್ಚನೆಯನ್ನು ಪೂರೈಸಿ ನೀನೇನು ಹೊರಟು ನಿಂತಿದೀಯ ಅಯ್ಯೋ ನನಗೆ ಎಲ್ಲಿ ದುಃಖ ಆದ್ರು ನಿನ್ನ ಮುಖವನ್ನು ಕಂಡಾಗ ನನ್ನೆಲ್ಲ ದುಃಖವನ್ನು ಮರಿತಾ ಇದ್ದದ್ದು ನಾವೆಲ್ಲರೂ ಹಾಗೆ ಸಮಾನ ವಯಸ್ಕರು ಸಮಾನ ಮನಸ್ಕರು ಆದ್ರೆ ಇನ್ನು ಮಾತ್ರ ನೀನು ಹೋಗುವುದಂತ ಹೇಳಿದ್ರೆ ಅಯ್ಯೋ ಬರ ಸಿಡಿಲೇ ನನ್ನ ಮೇಲೆ ಎರಗಿದ ಹಾಗೆ ಕಷ್ಟವಾಗುವುದು ಎನ್ನುವ ಹಾಗೆ ಯಾವ ರೀತಿ ಕಣ್ಣುರೆಪ್ಪೆ ಒಂದೊಂದು ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲವು ಆ ರೀತಿಯಲ್ಲಿ ಜೀವನವನ್ನು ಸಾಗಿಸಿದವರು ಚಂದ್ರನಂತ ಮುಖವನ್ನು ಹೊಂದಿದಂತ ನಿನ್ನ ಮುಖಾರವಿಂದವನ್ನು ಕಂಡಾಗ ನನ್ನೆಲ್ಲ ದುಃಖ ಮರಿತಾ ಇದ್ದದ್ದು ಹಿಂದಿನ ಘಟನೆ ಎಲ್ಲ ಮರಿತಾ ಇದ್ದದ್ದು ಅದೇನೇ ಇರಲಿ ಅಂತ ನೀನೀಗ ಹೊರಟು ನಿಂತಿದ್ದೀಯಾ ನನಗೆ ಜಿಜ್ಞಾಸೆ ಬೇರೆ ಏನೂ ಅಲ್ಲ ಆ ಕಡೆ ನೋಡಿದ್ಯಾ ಆ ಮರದಲ್ಲಿ ಬುಡದಲ್ಲಿ ಕುಳಿತು ಕೆಲವು ಕೆತ್ತನೆ ಚೆನ್ನಾಗಿದೆ ಅದನ್ನು ಯಾರು ಮಾಡಿದ್ದು ನಾವೇ ಅವರು ಹೌದಲ್ಲ ಆದ್ರೆ ಅದರ ಕುರು ಪ್ರೀತಿ ಸಾಧಿಸಬೇಕಾದ್ದು ಮದುವೆ ಆದ್ರೆ ಮದುವೆ ಆಗಬೇಕು ಅಂತಾದ್ರೆ ನೀನು ಹೋಗಿ ಅಪ್ಪನೇ ತಿಳಿಸ್ಬೇಕು ನಾನು ನನ್ನ ಮನೆಯವರಿಗೆ ತಿಳಿಸಬೇಕು ಈಗ ನೀನು ಅರಮನೆಗೆ ಹೋಗ್ತೀಯ ನಿನ್ನನ್ನು ಬಿಟ್ಟಿರುವುದೇ ಹಾಗೆ ನಿನ್ನನ್ನು ಕಾಣುವುದು ಯಾವಾಗ ನಮ್ಮ ಮದುವೆ ಯಾವಾಗ ಸನುಮದ ಪಡೆಯುತ್ತ ಮರಿಬೇನು ಮುದದಲ್ಲಿ ಸನುಮದ ಪಡೆಯುತ್ತ ಮರಿಬೇನು ಮುದದಲ್ಲಿ ಋಣಿಯಾಗಿ ಪ್ರೇಮಗೆ ಸನುಮದ ಪ್ರೇಮಗೆ ಯಾವಾಗ ನೋಡುವುದೆನ್ನುವುದಾಗಿ ಯಾವಾಗ
ಹಾಗೆ ಎನ್ನುವ ಹಾಗೆ. ನಿನಗೆ ಯಾವ ರೀತಿ ಅನ್ನಿಸ್ತಾ ಉಂಟು, ನನಗೂ ಹಾಗೆ ಅನ್ನಿಸ್ತಾ ಉಂಟು. ಹೌದಾ? ಹೌದಪ್ಪ. ಹಾ. ಅರಮನೆಗೆ ಹೋಗುದು. ಇನ್ನು ನಿನ್ನ ಭೇಟಿ ಆಗುದು ಯಾವಾಗ? ಯಾವಾಗ? ನಿನ್ನ ಮುಖವನ್ನು ನೋಡುದು ಯಾವಾಗ? ಹೌದೇ ಹೌದು. ಅದು ಶೀಘ್ರದಲ್ಲಿ. ಯಾವಾಗ? ನನ್ನ ಜನ್ಮದಿನೋತ್ಸವದ ಆಚರಣೆ ಎನ್ನುವುದು ಹುಟ್ಟಿದ ಹಬ್ಬ ನಮ್ಮ ನಾಡಿನಲ್ಲಿ ನಡೀತದೆ. ಹಾ. ನಿನಗೂ ಒಂದು ಲೇಖನವನ್ನು ಕಳಿಸ್ತೇನೆ. ಸರಿ. ನೀನು ನಿನ್ನವರನ್ನು ಕೂಡಿಕೊಂಡು ಬಾ. ಹಾ. ನಮ್ಮ ಹಿರಿಯವರು ಇರ್ತಾರೆ. ಔತಣಕೂಟ ಉಂಟಾ? ಔತಣಕೂಟ ಅಡುಟುವೆ ಮಾಡಿಸುವ ಒಳ್ಳೆ ರೀತಿಯಲ್ಲಿ ಹಾ. ಹಿರಿಯರ ಸಮ್ಮುಖದಲ್ಲಿ ಹಾ. ಪ್ರೇಮ ನಿವೇದನೆ ಮಾಡ್ತೇನೆ. ಮದುವೆ ವಿಚಾರ ಮದುವೆಯ ವಿಷಯವನ್ನು ಅಲ್ಲೇ ನಿತ್ಯ ಮಾಡುವ. ಹೌದಾ? ಹಾ. ಬಹಳಷ್ಟು ದಿನಗಳೇ ಸಂದು ಹೋಗ್ತದೆ. ಮನೆಗೆ ಹೋಗ್ಬೇಕು, ಅಪ್ಪನನ್ನು ಕಾಣಬೇಕು, ವಿಚಾರ ಹೇಳಬೇಕು, ಹುಟ್ಟಿದ ದಿನ ಬರಬೇಕು, ನಾನು ಅಲ್ಲಿಗೆ ಬರಬೇಕು. ದಿನಗಳು ಕಳೀತಾ ಹೋಗ್ತದೆ. ಅಲ್ಲಿವರೆಗೆ ನಿನ್ನನ್ನು ಕಾಣುವುದು ಯಾವಾಗ? ನಮ್ಮ ಜೀವನ ರಾಗವನ್ನು ಹಾಡುವಂತ ಕೋಗಿಲೆ ಇನ್ಯಾವಾಗ ಹಾಡ್ತದೆ? ಕೇಳಿಸ್ತಾ ಉಂಟಲ್ಲ? ನವವಸಂತದ ಗಾಳಿ ಬೀಸಲು ಮಾವಜಿ ಗುರಿತು ಆಗಲಿ. ನವವಸಂತದ ಗಾಳಿ ಬೀಸಲು ಮಾವಜಿ ಗುರಿತು ಆಗಲಿ. ಮೌನ ಮುರಿಯುದ ಮಧುರ ಗೀತೆಯ ಮತ್ತೆ ಗಾಡಿತು ಕೋಗಿಲೆ. ಮೌನ ಮುರಿಯುದ ಮಧುರ ಗೀತೆಯ ಮತ್ತೆ ಗಾಡಿತು ಕೋಗಿಲೆ. ಮತ್ತೆ ಗಾಡಿತು ಕೋಗಿಲೆ. ಮತ್ತೆ ಗಾಡಿತು ಕೋಗಿಲೆ. ಮತ್ತೆ ಗಾಡಿತು ಕೋಗಿಲೆ. ಕೂಗಿಲೆ ಕೋಗಿಲೆ ಕೋಗಿಲೆ. ವರ್ತಮಾನ ಕಾಲದ ದೇಶ ಯಾರು ಕೇಳಿದ್ರೆ ಯಶಾವರ ಅವನ ಮುದ್ದಿನ ಹೆಂಡತಿಯ ಪ್ರೀತಿಯ ತಮ್ಮ ಹೆಸರು ಸಾರಂಗ. ಹಾಗಾಗಿ ಈ ವರ್ಷ ಎಲ್ಲಿ ನೋಡಿದ್ರು ಬರೀ ಸಾರೆ ಎಂತದ್ದು ನಿನ್ನ ಪ್ರಚಾರ ಕೀರ್ತಿ ವಿಶೇಷತೆ ಸಾರುತ್ತಲೇ ಉಂಟು. ಹೌದು. ಸುದೀರ್ಘವಾದ 12 ವರ್ಷದ ಜೀವನವನ್ನ ಗುರುಮಠದಲ್ಲಿ ಕಳೆದವರು ನಾವು. ಅದೇ ನೀನು. ನಾನು ಆಗಲ್ಲ. ಈ ಗುರುಮಠದಲ್ಲಿ 24 ವರ್ಷ ಪ್ರಯೋಜನ. ಅದ್ಯಾಕ? ಒಂದೊಂದು ತರಗತಿಯಲ್ಲಿ 2 ವರ್ಷ ಕುಳಿತುಕೊಳ್ತಿದ್ದೇನೆ. ಎಷ್ಟು ಕಲಿತಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಇನ್ನೊಬ್ಬರಿಗೆ ಕಲಿಸುವುದಕ್ಕೆ ಎಷ್ಟು ಬೇಕು ಅಷ್ಟನ್ನ ಕರಗತ ಮಾಡಿಕೊಂಡವರು ನಾವು. ನಿಜ ಮಿತ್ರ, ನನ್ನನ್ನು ಸರಿಯಾಗಿ ನೋಡಿದೇನು? ಏನು ಭೂಚಣ್ಣಾಗಿದೆ ಪುಣ್ಯರಾಮ. ನೀನು ಶೃಂಗಾರ ಭೂಷಿತನಾದದ್ದು ಯಾಕೆ ಗೊತ್ತುಂಟ? ಯಾಕೆ? ನಾನು ಒಬ್ಬನೇ ಅಲ್ವಾ, ನನಗೊಬ್ಬಳು ಅಕ್ಕ ಇದ್ದಾಳೆ. ನೀನು ಯಾವ ಜಾತಿಯ ಪುಣ್ಯಾತ್ಮ? ಇಷ್ಟು ವರ್ಷ ಗುರುಮಠದ ಜೊತೆಗಿದ್ರು ಒಂದು ಬಾರಿ ಆದ್ರೂ ಚಂದದ ಅಕ್ಕ ಇದ್ದಾಳಂತ ಹೇಳಿದ್ಯಾ? ಹೇಳಿದ್ರೆ ಯಾವತ್ತೂ ನಿಮ್ಮ ಮನೆಗೆ ಹೋಗಿ ಬರ್ತೀನಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಶ್ವಾನ. ನನ್ನ ಬಗ್ಗೆ ಅಪಾರ್ಥ ತಿಳಿಬೇಡ. ಯಥಾರ್ಥ ಏನು? ನಾನು ಇನ್ನೊಬ್ಬರಲ್ಲಿ ತಿಳ್ಕೊಂಡಿದ್ದೆ ಹಾಗೆ. ಹೇಗೆ? ಇನ್ನೊಬ್ಬರ ಅಕ್ಕ ನನ್ನ ಅಕ್ಕ ಇದ್ದ ಹಾಗೆ. ಒಳ್ಳೆ ಗುಣ ಅದು. ಇನ್ನೊಬ್ಬರ ತಂಗಿ ನನ್ನ ತಂಗಿ ಇದ್ದ ಹಾಗೆ. ಒಳ್ಳೆ ಸ್ವಭಾವ ಅದು. ಇನ್ನೊಬ್ಬರ ತಾಯಿ ನನ್ನ ತಾಯಿ ಇದ್ದ ಹಾಗೆ. ಒಳ್ಳೆ ಸಂಸ್ಕಾರ ಅದು. ಇನ್ನೊಬ್ಬರ ಹೆಂಡತಿ ನನ್ನ ಹೆಂಡತಿ ಇದ್ದ ಹಾಗೆ. ಇನ್ನೊಬ್ಬರ ಹೆಂಡತಿ ನಿನ್ನ ಹೆಂಡತಿ ಆಗುದಾಗ ಇನ್ನೊಬ್ಬರ ಹೆಂಡತಿ ನನಗೆ ತಾಯಿಗೆ ಸಮಾನ ಎನ್ನುವ ಹಾಗೆ ಭಾವಿಸುವವರು ನಾವು. ಹೌದು. ಆದ್ರೆ ಕೇವಲ ಅಕ್ಕರನ್ನ ಕಾಡುವುದು ಮಾತ್ರ ಉದ್ದೇಶ ಅಲ್ಲ. ಮತ್ತೆ ವಿಶೇಷವಾದ ವಾರ್ತೆಯೊಂದನ್ನು ಕೇಳಿದೆ. ಏನು? ಕುಂದನಗರದ ದಂಡನಾಯಕನಿಗೆ ವಯಸ್ಸಾಗಿದೆ ಅಂತ. ವಯೋವೃದ್ಧರು ಜ್ಞಾನವೃದ್ಧರಾದಂತವರನ್ನ ತೆರವುಗೊಳಿಸುವುದರ ಮುಖೇನ ಸೇನಾಧಿಪತಿ ಪೀಠಕ್ಕೆ 3 ಆಯ್ಕೆಯಾಗುತ್ತದೆ ಅಂತ. ನಿನ್ನ ಅಕ್ಕ ಬಾವನ್ ತಲೆ ಕೊಡ್ಬೇಕು. ಯಾಕೆ? ಮತ್ತು ವಯಸ್ಸಾದವ್ರಿಗೆ ಯಾವ ಕಾರಣಕ್ಕೂ ಅಧಿಕಾರ ಕೊಡ್ಲೇಬಾರ್ದು. ಕೊಟ್ಟರೆ ಅಧಿಕಾರ ಕುಳಿತರು ಅಂತಾದ್ರೆ ಏನೆಲ್ಲ ಆಶ್ವಾಸನೆ ಕೊಡ್ಬೇಕಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಏನಾಗ್ತದ? ಅದು ಉಚಿತ, ಇದು ಉಚಿತ, ಕೊನೆಗೆ ಯಾವುದೂ ಕೊಡ್ಲಿಕ್ಕಾಗದೆ ಒದ್ದಾಡ್ತಿರುವುದು. ಇನ್ನೊಬ್ರ ಮೇಲೆ ತೆರಿಗೆ. ಹೌದು, ನಮ್ಮದು ಮಾತ್ರ ಹಾಗಲ್ಲ. 3 ಆಯ್ಕೆ ಎನ್ನುವುದುಂಟು. ಆಯ್ಕೆ ಆದ್ರೆ ಹೇಗೆ? ಊರಿನ ವೀರರೆಲ್ಲರನ್ನ ಒಂದೇ ವೇದಿಕೆಯಲ್ಲಿ ಒಂದುಗೂಡಿಸುವುದು, ಅವರೊಳಗೆ ಸ್ಪರ್ಧಾ ಕಣವನ್ನು ಏರ್ಪಡಿಸುವುದು. ಯಾರು ವಿಜಯಶಾಲಿ ಆಗುತ್ತಾನೋ ಅವನೇ ಸಮರ್ಥ ದಂಡನಾಯಕಿರುವ ಹಾಗೆ ಘಂಟಾಘೋಷವಾಗಿ ಉದ್ಘಾರ ಮಾಡುವುದು. ಆ ಕಾರ್ಯಕ್ರಮ ನೋಡ್ಲಿಕ್ಕೆ ನಾವಿಬ್ರು ಹೋಗುವುದು. ಏನ್ ನೋಡುವುದಕ್ಕೆ ಇಲ್ಲಿದ್ದಲ್ಲಿ ಹೋಗ್ಬೇಕಾ? ಮತ್ತೆ ಭಾಗವಹಿಸಬೇಕು. ಪೀಠ ನನ್ನದ್ದಾಗಬೇಕು. ಹೋರಾಟ. ನೀನು ಇದುವರೆಗೆ ಗುರು ಮಾಡಿದ ಒಬ್ಬರು ಮೈ ಮುಟ್ಟದ್ ನೋಡ್ಲಿಲ್ಲ. ಏ ಹುಚ್ಚ, ಯಾರಿಗೂ ನೀನು ಹೇಳಿದ್ದು ಏನು? ಧರ್ಮಕ್ಕೆ ಮೈ ಮುಟ್ಟದಕ್ಕೆ ಹುಚ್ಚೇನ? ಈ ಪೀಠ ನನ್ನದ್ದು, ನಿನಗೆ ಸೇರ್ಬೇಕು, ಅಧಿಕಾರ ಉಂಟು.
ಏನ್ ಹುಡುಕ್ತಾ ಇದೆಯಾ? ಇಷ್ಟು ಜನರಲ್ಲಿ ನಿನ್ನ ಅಕ್ಕ ಯಾರು? ಯಾವ್ದ್ರಲ್ಲಿ? ಇಷ್ಟು ಜನರಲ್ಲಿ ನಿನ್ನ ಅಕ್ಕ ಯಾರು? ಏನ್ ನನ್ನ ಅಕ್ಕ ಈ ಆಸನದಲ್ಲೆಲ್ಲ ಕುಳಿತುಕೊಳ್ತಾಳ ಅಂದ್ರೆ ತಾವು? ಅದೇ ರೀತಿ ಕೋಕಿಲ ಗಾನ ಪಿತೃ ಪಕ್ಷಕ್ಕೆ ಒಂದು ಕಾಗಿ ಸಿಗಬಾರ್ದು ಪೀಠ ಬಿಡ್ಲಿಕ್ಕೆ. ಅಪ್ಪ ಬಾಡಿಗೆ ಕಾಗಿತಾರೆ. ಅಪಯದ ಬಾಡಿಗೆ. ಯಾಕೆ ಗೊತ್ತುಂಟ? ಅದು ವನದಲ್ಲಿ ಅಲ್ವನ ಹೋಗಲಿ ಕಾಗೆಗಳೆಲ್ಲ ಕೂಗ್ತಾ ಇರ್ತದೆ. ಎಷ್ಟು ಚಂದ. ಏ ದೇವ್ರೆ, ಚಂದ ಹೊಗಳೋದು ಹೇಗೆ? ಜೀವ ಹೋದಾಗ ಹೇಳ್ತದ ನಿನಗೆ. ಆ ನಿನ್ನ ಹಣೆ ವಿಶಾಲವಾದ ಬಂಗಾರದ ಮಣೆ. ಹಣೆ ಒಳ್ಳೇದಾಗಿದ್ರೇನು, ಹಣೆ ಭಾರ ಒಳ್ಳೇಬೇಕು. ಈ ವರ್ಷ ಸರಿ ಉಂಟು ನಿಂದು ಭರವಸೆಯಾಗಿ ಅದಕ್ಕಷ್ಟೇ. ಆ ನಿನ್ನ ಹುಬ್ಬು ಕಾಮನ ಕೈಯ ಕಪಿಲ್ಲು, ಕಣ್ಣು ತಾವರದಳ ನಯನ, ಮೂಗು ಸಂಪಿಗೆ ಮೊಗ್ಗು, ತುಟಿ ತೊಂಡೆ ಹಣ್ಣನ್ನ ಇಬ್ಬಾಗ ಮಾಡಿ ಅರ್ಧ ಮೇಲೆ ಅರ್ಧ ಕೆಳಗೆ ಉಂಟಾಗಿ ಉಂಟು. ಗಲ್ಲ ಅಚ್ಚಿನ ಬೆಲ್ಲ, ಅಷ್ಟು ಮಾತ್ರವೇ ಅಲ್ಲ. ಆ ನಿನ್ನ ಕಂಠ ಹೇಳುದ ಬೇಡ. ಆ ನಿನ್ನ ಸೊಂಟ ಸಿಂಹ ಕಟಿ, ಅಷ್ಟು ಮಾತ್ರವೇ ಅಲ್ಲ. ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಸ್ವಲ್ಪ ಮೇಲೆ ಎಂತ ಟಿಂಟಿ ಟಿಂಟಿ ಬಿಟ್ರೆ ಎಲ್ಲೆಲ್ಲ ನೋಡ್ತೀಯಲ್ಲ ನೀನು. ಯಾವ ವಿಚಾರ ಆದ್ರೂ ಬೇಕು, ಸೊಂಟದ ವಿಚಾರ ಬೇಡ ಹೇಳಿದ್ದೇನೆ. ಬೇಡ ಶಿಷ್ಯ ಬಿಡುವ. ದೇವಸ್ಥಾನದ ಮೇಲ್ಭಾಗದಲ್ಲಿ ಕಳಶ ಹೇಗೆ ಕಾಣ್ತದೋ ಅದೇ ರೀತಿಯ ಕಳಶದೋಪಾದಿಯಲ್ಲಿರುವ ನಿನ್ನ ಸೌಂದರ್ಯದ ಗೋಪುರವೇ. ಚಂದದವಳು ನೀನು, ವಾ ಸೌಂದರ್ಯ ನಿಧಿ. ಯಾರು ನೀನು? ಎಲ್ಲಿ ಅವಳು? ಎಲ್ಲಿಂದ ಬಂದೆ? ಅಪ್ಪ ಯಾರು? ಅಮ್ಮ ಯಾರು? ಅಪ್ಪ ಇದ್ದಾರ? ಇದ್ರೆ ಯಾಕಿದ್ದ? ಅಪ್ಪ ಇದ್ರೆ ಯಾಕಿದ್ದಾರ? ಎಂತ ಯಾಕಿದ್ದಾರೆ? ಎಲ್ಲಿದ್ದಾರೆ ಅಂತ ಪೂರ್ಣ ವಿಳಾಸವನ್ನು ಪರಿಚಯ. ಇಳೆಯಾಧಿಪತಿಯ ತರಲೆಯು ನಾನೇ, ಇಳೆಯಾಧಿಪತಿಯ ತರಲೆಯು ನಾನೇ. ಕಲಿನಿ ವಿದ್ಯೆ ಎಲ್ಲವನೇ, ನಾನೇ ಕಲಿನಿ ವಿದ್ಯೆ ಎಲ್ಲವನೇ. ರಥ ಎಳೆಯುವುದಿಲ್ಲ, ನಿನಗೆ ಕುಳಿಸಿ ಎಳೆಯುವುದು. ಮಾರ್ಗದಲ್ಲಿ ಸಂಚರಿಸುತ್ತ ನನ್ನನ್ನ ಅಡ್ಡಗಟ್ಟಿ ಈ ರೀತಿ ಹತ್ತಿರ ಹತ್ತಿರ ಬರ್ತಾ ಇದೆಯಲ್ಲ. ದೂರ 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 ದೂರ. ಯಾಕೆ ದೂರ? ಹೆಣ್ಣು ಮಕ್ಕಳಿಗೆ ಮಾತಾಡುವಾಗ 7 ಹೆಜ್ಜೆ ಅಂತರ ಇರಬೇಕು. ಮುಂದೆ ಹಿಂದ ದಿನ ಮುಂದೆ ಲೆಕ್ಕಾಕು. ಹೇಳು. 1 2 3ಕ್ಕೆ ತಾಗಿತ್ತು, 4 ಕಡಿಮೆ ಇದು ಆಯ್ತಲ್ಲ. ತಲೆ ಮೇಲೆ ಇಟ್ಕೋ. ಮುಂದೆ ಹೇಳಿದಲ್ವಾ, ನೀನು ಹಿಂದಕ್ಕೆ ಸರಿಯಾಗಿ ಕೂಡಿಸು. ಹೇಳು. 1 2 3, ಇಲ್ಲಿಯೂ 4 ಕಡಿಮೆ ಆಯ್ತಲ್ಲ. ಸ್ವಾಂಟುವ ಜಾತಿ ಕಾಂಟುವ. ಅಯ್ಯಬ್ಯ ಜೊತೆಗೊಂಡು ನೀನು ಹಿಂದೆ ಹೋದ್ರು ತಾಗ್ತದೆ, ಮುಂದೆ ಹೋದ್ರು ತಾಗ್ತದೆ. ಏನು ಮಾಡುವ? ನಿನಗೊಂದು ಯೋಗ, ಎಲ್ಲಿ ಹೋದ್ರು ಒಂದೊಂದು ತಾಗ್ತದೆ ನೋಡು. ಅದು ನಿನಗೆ ತಾಗುದಿಲ್ಲ ಅಂತ ತಾಗಿಸ್ಕೊಂಡು ಹೋಗ್ತಿಲ್ಲ. ಈ ವರ್ಷದ ಏನ ಬಾಯಿಗೆ ಬಂದಾಗ ಮಾತನಾಡ್ತಿದ್ಯಲ್ಲ, ನಾನೇನು ಸಾಮಾನ್ಯದವಳ? ಏನಾಯ್ತಬ್ಬ? ವಿಶೇಷತೆ ಉಂಟು. ಮತ್ತೆ ಎಂತ ಕಾಣುದು? ಕೇಳಿದ್ದೀಯ ನೀನು? ಕಲ್ಯಾಣಪುರ. ನಾನೇ ಕಲ್ಯಾಣಪುರದವಳೇನೆ. ಕಲ್ಯಾಣಪುರ ಬರೇ ಕಲ್ಯಾಣಪುರಕ್ಕೂ ನಮಗೂ ಬಹಳ ಹತ್ತಿರ ಉಂಟು. ಎಷ್ಟು ಹತ್ತಿರ? ನಮ್ಮದು ಕುಂದನಗರಿ ಅಂತ ಹೇಳಿದ್ರೆ ಕುಂದಾಪುರ, ನಿಮ್ಮದು ಕಲ್ಯಾಣಪುರ. ಎಷ್ಟು ಹತ್ತಿರ ಕೇಳಿದ್ರೆ ಬೆಳಿಗ್ಗೆ ಹೋಗಿ ನಮ್ಮ ಊರಲ್ಲಿ ನಿಲ್ಲು ಕುಂದಾಪುರದಲ್ಲಿ. ಕಲ್ಯಾಣಪುರ 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 ಕಲ್ಯಾಣಪುರ. ನೀ ಮಳೆಗಾಲ ಅದೇ ಮಾಡುದು ಒಳ್ಳೆ. ಕಲ್ಯಾಣಪುರಕ್ಕೂ ಕುಂದಾಪುರಕ್ಕೂ ಅಷ್ಟು ಹತ್ತಿರ ಉಂಟು ಅಂತ. ಹೌದೇನಾ? ಹೌದಪ್ಪ. ಹತ್ತಿರ ಉಂಟೇನೋ ಹೇಳಿದೆಯಲ್ಲ, ಸುಳ್ಳಲ್ಲ. ಇದು ರಥದಲ್ಲಿ ಹೋದ್ರೆ ಎಷ್ಟು ದಿವಸ ಬೇಕಾಗ್ತದೆ? ರಥದಲ್ಲಿ ಹೋದರೆ 2 ತಿಂಗಳು ಬೇಕು. 2 ತಿಂಗಳು? ಇದು ನಡ್ಕೊಂಡು ಹೋದ್ರೆ ಸಾಕಾಗುದಿಲ್ಲ ಅಷ್ಟೆಲ್ಲ. ಮತ್ತೆ ಒಂದು 45 ದಿನ ಆದ್ರೂ ಬೇಕು. ಹೆಚ್ಚಾಯ್ತಲ್ಲ 15 ದಿವಸ. ಅದು ಒಳದಾರೆ ಸಮುದ್ರದ ಬಗ್ಗೆ ಬರುವುದು. ಒಳದಾರೆ ಹಿಡಿದೀನಿ. ಕಡಿಮೆ ಆಯ್ತು. ಕಡಿಮೆ ಆಗುದಾ? ಹೆಚ್ಚಾಯ್ತು. ಏನೇ ಇರ್ಲಿ ಅಂತೆ. ಈ ನಾನು ಕೇಳಿದ್ಯಾ, ಕಲ್ಯಾಣಪುರವನ್ನು ಆಳುವಂತ ಅಧಿಕಾರಿ ರಾಜವರ್ಮ. ಅವ ಮರಲಾದ್ರೆ ನಾನೆಂತ ಸರ್? ರಾಜವರ್ಮ. ರಾಜವರ್ಮ ಒಬ್ಬಳು ಮಗಳು. ಯಾರವಳು? ಅವಳ ಹೆಸರು ನನಗೆ ಹೆಸರು ಹೇಳುವಾಗ ಬರ್ತದೆ. ಬರುದು ಯಾವ್ದು ಬೇಡ, ದೇವಸ್ಥಾನ ಹೆಸರು ಅಂತ ಹೇಳು.
ನಾಚಿಕೆ ಅಡ್ಡ ಬರ್ತದೆ. ಬಿಡೋದನ್ನ ನನ್ನ ಮುಂದೆ. ನೀನಂತ ನಿನ್ನ ಮುಂದೆ ಬಿಡ. ಹೆಣ್ಣು ಮಕ್ಕಳ ಹಾಗಲ್ಲ ಬಿಡ, ನಾಚಿಕೆ ಬಿಡ್ಲಿಕ್ಕೆ ಆಗುದಿಲ್ಲ, ಅದು ಭೂಷಣ ಅವರಿಗೆ. ಹೌದಾ? ನನ್ನ ಹೆಸರು ಹಾಗಲ್ವಾ? ಹೆಸರು ರಾಗಿಣಿ. ಪರಿಚಯ ಉಂಟಾ? ಎಂತದು? ಗೊತ್ತೇ ಆಗ್ಲಿಲ್ಲ. ಯಾಕೆ ಗೊತ್ತುಂಟ? ನಮ್ಮ ಮಾತಿ ಒಬ್ಬ ಹೇಳ್ತಾ ಇದ್ದಾನೆ, ಕಲ್ಯಾಣಪುರದಲ್ಲಿ ಒಬ್ಬಳು ರಾಗಿಣಿನವಾಗಿದ್ದಾಳೆ, ನೋಡಿದ ತಕ್ಷಣವೇ ಗೊತ್ತಾಗ್ತದೆ ಅಂತ. ನೋಡಿದ ತಕ್ಷಣ ಹೇಗಪ್ಪ ಗೊತ್ತಾಗ್ತದೆ? ಅದನ್ನು ನಾನು ಕೇಳಿದೆ. ಹೇಗೆ? ರಾಗಿಣಿ, ಅವಳು ಮೂಗು ಸ್ವಲ್ಪ ಉದ್ದ ಉಂಟು, ಉದ್ದಮಗಿದ್ದವಳೆ ರಾಗಿಣಿ ಅಂತ ಹೇಳಿದ. ಉದ್ದ ಮುಗುಂಟಲ್ಲ. ಯಾರು ಹೇಳಿದ್ರು? ಅಯ್ಯೋ, ನಾನು ಆ ರಾಗಿಣಿ ಅಲ್ಲ, ನಾನು ಆ ರಾಗಿಣಿ ಅಲ್ಲ. ಯಾವ ರಾಗಿಣಿ ಗೊತ್ತಾಯ್ತಾ? ಬೆಳಗಿನ ಜಾವಕ್ಕೆ ಮನೆ ಮನೆಗೆ ಹೋಗಿ ತುಪ್ಪ ಬೇಕಾ, ತುಪ್ಪ ತುಪ್ಪ, ಹಾಲೋ ತುಪ್ಪ. ಸ್ವರ ಬಿದ್ದೋಗ್ಲಿಕ್ಕೆ. ನಾನು ಆ ರಾಗಿಣಿ ಅಲ್ವಾ, ನಾನು ರಾಗಾನು ರಾಗಿಣಿ. ರಾಗಾನು ರಾಗಿಣಿ. ಹೌದು, ನಮ್ಮ ಶೈಲಿ ಕೇಳ್ತೀಯಾ? ನಾನು ರಾಗಿಣಿ, ನಿನ್ನಮ್ಮ ರಾಗಿಣಿ. ಪಾಪ ಎಂತ ಪಾಪ? ಅದು ನಮ್ಮ ಶೈಲಿ. ನೀನು ಕುಂದಾಪುರದ ಶೈಲಿ ಹೇಳಿದ್ಯಲ್ವಾ, ನಮ್ಮದು ಈ ಶೈಲಿ. ಹೌದಾ? ಈಗ ಅದೇನೇ ಇರ್ಲಿ ಅಂತೆ, ನಾನೀಗ ಹೊರಟದಲ್ಲಿ ಅಂತ ಗೊತ್ತಾಯ್ತಾ? ನನ್ನ ಪ್ರೀತಿಯ ಹುಡುಗನನ್ನ ಕಾಣುದಕ್ಕೆ. ಯಾರವ? ಏನ ಪಾಪ? ಯಾರು? ಅವರಲ್ಲ. ಅವರ ನಗಾಡ್ತಿದ್ರಲ್ಲ ಅವರು ಇಲ್ಲಿ ಯಾರಿಲ್ಲ. ಇವರ ಯಾರು? ಅವರು ಮೊಮ್ಮಗಳು ಗೊತ್ತಿದ್ರಲ್ಲ. ಅವರು ಯಾರು ಅಲ್ವಾ? ಮತ್ತೆ ಅವರು ಬಹಳ ದೂರದಲ್ಲಿದ್ದಾನೆ. ಎಲ್ಲಿದ್ದಾರೆ? ಕಾಣೋದಕ್ಕೆ ಹೊರಟದ್ದು. ಹೆಸರೇನು? ಅವನ ಹೆಸರು ಸೂ. ಒಂದೇಯ? ಯಾವುದು? ಸೂ ಸೂ. ಅದು ಎರಡಾಯ್ತು. ಸೂ ಅಂದ್ರೆ ಒಳ್ಳೇದು, ಸೂ ಸೂ ಅಂದ್ರೆ ಒಳ್ಳೇದು ಒಳ್ಳೇದು. ಒಂದೇ ಒಳ್ಳೇದು. ಸರಿ. ಅವನ ಹೆಸರು ಯಾರವ? ಹೆಸರು ಯಾರವ? ಸುವೀರ. ಸುವೀರ, ನನ್ನೊಳ್ಳೆಯ ಮುಳ್ಳು ಸುವೀರ. ಇದರ ರಾಗಿಣಿ, ಬಹಳ ಸಂತೋಷ ಆಯ್ತು. ಎಲ್ಲಿಗೆ ಹೊರಟೆ? ನಾನು ನನ್ನ ಪ್ರೀತಿಯ ಗೆಳೆಯನನ್ನು ಯಾರವ? ಅವ ಸುವೀರ. ಬಹಳ ಸಂತೋಷ ಆಗಿ ಗೊತ್ತುಂಟು. ಸುವೀರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳಿದ್ರೆ, ಸುವೀರ ನಾನು ಒಂದೇ ಗುರುಮಠದಲ್ಲಿ ಇದ್ದವರು. ಆಟ ಪಾಠ ಕೂಟ ಓಟ ಎಲ್ಲದರಲ್ಲಿ ಜೊತೆಯಾಗಿ ಕಾಲ ಕಳೆದವರು. ಹೌದಾ ಅಣ್ಣ? ಅಯ್ಯ, ಅಣ್ಣ ಅಂದ್ರೆ ಸತ್ಯ. ಮತ್ತೆ ಒಟ್ಟೆ ಇದ್ದವರಲ್ವಾ? ತೊಂದರೆ ಇಲ್ಲ, ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಮಗೆಲ್ಲರೂ ಪ್ರಾಜ್ಞರಾಡಿದ ಮಾತನುಂಟು. ಏನು? ಅಕ್ಕ ಪಕ್ಕದಲ್ಲಿದ್ದವರೆಲ್ಲರನ್ನ ಅಕ್ಕ ತಂಗಿರಂತೆ ಕಂಡರೆ ನಮ್ಮ ಜೀವಕ್ಕೆ ತುಕ್ಕು ಹಿಡಿಯುವುದಿಲ್ಲವೇ? ಪೂರ್ಣ ಇಂಥದ್ದು ಹೇಳಿಕೊಡುದು ನಿಮ್ಮೊಟ್ಟಿಗಿದ್ದವರು. ಅವ ಸಚ್ಚು. ಯಾವ ಸಚ್ಚು? ಹಚ್ಚು. ಯಾಕೆ ಗೊತ್ತುಂಟ? ನಾನು ಅವನು ಗುರುಮಠದಲ್ಲಿ ಇದ್ರೆ ಹೇಗೆ ಏನ್ ಸಿಕ್ಕಿದ್ರು ಸಮಭಾಗವಾಗಿ ಹರಿದು ಹಂಚಿ ತಿನ್ನುವರು. ನಾನೀಗ ಮದುವೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಹೊರಟವಳು. ಮದುವೆ ವಿಚಾರ? ಮದುವೆ ನನಗೂ ಸುವೀರನಿಗೂ ಮದುವೆ. ನಿಮಗೆ ಹೇಳಿಕೆ ಇಲ್ವಾ? ಅಯ್ಯೋ ಇಲ್ಲ, ಒಂದು ಊಟ ಮಾಡಿ ಹೋಗ್ಬೋದು. ಬಹಳ ನೀನು ಊಟ ನಾಯಬೇಕು. ಅದಕ್ಕೆ ನಿಮ್ಗೆ ಬಹಳ ಸಂತೋಷ ಆಗಿ ಗೊತ್ತುಂಟ. ಆಟ ಪಾಠ ಕೂಟ ಓಟದಲ್ಲಿ ಜೊತೆಯಾಗಿದ್ದವ್ರು ನಾವು. ನೀವು ಕೋಟದಲ್ಲಿ ಎಂತ ಮಾಡ್ತಿದ್ರಿ? ಕೋಟದಾಗೆ ಎಲ್ಲಿವರೆಗೆ ಕೇಳಿದ್ರೆ ಏನು ಸಿಕ್ಕಿದ್ರು ಸಮಭಾವವಾಗಿ ಹರಿದು ಹಂಚಿ ತಿಂದವರು ನಾವು. ಒಳ್ಳೆಯ ಗುಣ ಅದು. ರಾಗಿಣಿ ಎಲ್ಲವನ್ನ ಹರಿದು ಹಂಚಿ ಸಮನಾಗಿ ತಿಂದವರು ನಾವು. ಎಲ್ಲವನ್ನ ಸಮಪಾಲನ್ನಾಗಿಸಿಕೊಂಡ ನನಗೆ ಇದು ಒಂದು ಸಮಪಾಲಿಲ್ವೇನೆ? ಅಯ್ಯೋ, ನಿಮ್ಮ ಮದಿರಾಕಿಯ ಸತಿ ಮದನ ಮಾಲಿನಿ ಪದ್ಮದಳಾಕಿ ಬಾಬಾರಿ. ಮದಿರಾಕಿಯ ಸತಿ ಮದನ ಮಾಲಿನಿ ಪದ್ಮದಳಾಕಿ ಬಾಬಾರಿ. ಅಧರದೊಳ್ಳಿದೆ ಮಧು ವದನದೊಳ್ಳಿಗವಿದು ಮುದತಗ ಜಲುಗಿದ ನಾದರಿ. ಬಾಬಾರಿ ಬಾಬಾರಿ. ರಾಕ್ಷಸನಾಗ್ತಾ ಇದೆಯಾ? ನಿನ್ನ ರಾಕ್ಷಸತ್ವ ಬಿಟ್ಟರೆ ಒಳಿತು, ನಿನ್ನ ಪಾಲಿಗೆ ಮೃತ್ಯು. ಅಡಿಗಡಿಗೂ ನನ್ನ ಹಳ್ಳಿಯ ಮುಳ್ಳಾಗಿ ಕಾಡಿದವನು ನೀನು. ರಸಮಯ ಸನ್ನಿವೇಶದಲ್ಲಿ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಂದಾಗ ಬಂದು ಬಿಟ್ಟಿಯಲ್ವೋ? ಇಲ್ಲಿ ಪೂಜೆ ಮಾಡುದು ಯಾರು? ಪೂಜಾರ.
ಇವನ ಮುಖವನ್ನೊಮ್ಮೆ ಸರಿಯಾಗಿ ನೋಡ. ಮುಖದಲ್ಲಿ ವೀರತ್ವ ಎದ್ದು ಕಾಣಿಸ್ತಾ ಉಂಟು. ಹಾಗಾದ್ರೆ ಇವ ಮಗವೀರನೇ? ನಾ ಮಗವೀರ. ಯಾರಿದು ಆಶ್ಚರ್ಯ? ದುಷ್ಟರೊಂದಿಗೆ ಸಮರವನ್ನು ಸಾರುತ್ತಾ ಇರುವಂತಹ ಸಂದರ್ಭ ನನ್ನ ಭಕ್ತರಿಗೆ ಕಷ್ಟ. ಶಕ್ತಿಹೀನವಾಗಿ ನನಗೆ ಉರುಳಿದ್ದಾರೆ ಅಂತಾದ್ರೆ ಈತರಿಗೆ ಶಕ್ತಿ ತುಂಬಲೇಬೇಕು. ಹಾಗಾದ್ರೆ ಏನು ಮಾಡಲಿ, ಏನು ಮಾಡಲಿ? ಆಹಾ, ಇದೇ ಸರಿ, ಇದೇ ಸರಿ, ಇದೇ ಸರಿ. ಕಂಡು ನಾ ಧನ್ಯಳಾದೆ, ಕಂಡು ನಾ ಧನ್ಯಳಾದೆ, ಕಂಡು ನಾ ಧನ್ಯಳಾದೆ, ಕಂಡು ನಾ ಏನಾಯ್ತು? ಎಚ್ಚೆತ್ತುಗೋ, ನಾ ರಾಗಿಣಿ ಬಂದಿದ್ದೀನಿ. ಏನಾಯ್ತು ರಾಗಿಣಿ? ಏನಾಯ್ತು ಎನ್ನುವುದು ನನಗೆ ಅರ್ಥ ಆಗ್ಲಿಲ್ಲ. ಹೌದೇ? ಯಾವುದೋ ಒಂದು ಶಕ್ತಿ ನನ್ನ ಆಕ್ರಮಿಸಿದ ಹಾಗಾಯ್ತು. ಹೌದಾ? ಏನೇ ಆಗ್ಲಿ, ಅವು ಇಲ್ಲಿ ಹೋದ. ಅವ ಸಾಯಲಿ, ಅವ ಓಡಿ ಹೋದ. ನೀನ್ ಯಾಕೆ ಇಷ್ಟೊತ್ತಿಗೆ ಇಲ್ಲಿ ಬಂದೆ? ಮಹಾರಾಣಿಯನ್ನು ಅಪಹರಿಸಿದ್ದನಂತೆ ದೂರ್ತ. ಹೌದೇ? ಅವರಿರುವ ಸ್ಥಳ ನಾ ಬಲ್ಲೆ, ನಾನು ಹೇಳ್ತೇನೆ. ಕರುಣೆ ಮಾಡದೆ ಬಂದುಲಿ, ಕರುಣೆ ಮಾಡದೆ ಬಂದುಲಿ, ನಿನ್ನ ಚರಣ ನಂಬಿದೆ ಜಗದೆ, ನಿನ್ನ ಚರಣ ನಂಬಿದೆ ಜಗದೆ, ಕರುಣಿಸೋ ಶುಭಗಳಿಗೆ ದುರಿದವರೇ ಕರಬಿಡಿಯುಗ ಪಂಜರುಲೇ. ದೇವ ಪಂಜುರ್ಲಿ, ಯಾವ ಅಪರಾಧವನ್ನು ಮಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನಗೆ ಈ ಶಿಕ್ಷೆ. ಇಲ್ಲದಿದ್ರೆ ನನ್ನ ತಮ್ಮ ಇವತ್ತು ದುಷ್ಟನಾಗಿ, ಅಕ್ಕ ಎನ್ನುವ ಯಾವ ಭಾವನೆ ಇಲ್ಲದೆ ನನ್ನನ್ನು ಈ ರೀತಿಯಾಗಿ ಕಟ್ಟಿ ಹಾಕಿದ್ದಾನಲ್ಲ. ನಾನು ಏನು ಮಾಡಲಿ ದೇವರೇ? ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ಈ ತಮ್ಮನಿಂದ ಈ ಹಿಂಸೆ ಅನುಭವಿಸೋದಕ್ಕಿಂತ ನನಗೆ ಸಾವೇ ಲೇಸಲ್ವೇ ತಂದೆ. ಇಲ್ಲ, ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡು ಪಂಜುರ್ಲಿ. ಏನಿದಮ್ಮ ನಿಮ್ಮ ದುಸ್ತುತಿಯ ಕಾಣಲಿಗೆ, ಏನಿದಮ್ಮ 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 ನಿಮ್ಮ ದುಸ್ತುತಿಯ ಕಾಣಲಿಗೆ, ಏನಿದಮ್ಮ ಭಾಗ್ಯದೇವತಿನಿ, ನಿಮ್ಮನ್ನ ಇಂತಹ ಸ್ಥಿತಿಯಲ್ಲಿ ನೋಡುವಂತ ದೌರ್ಭಾಗ್ಯವೇ ತಾಯಿ. ಯೋಚನೆ ಮಾಡಬೇಡಿ ಅಮ್ಮ, ನಂಬಿದ ದೇವರು ಕೈ ಹಿಡಿದಿದ್ದಾರೆ.
ನಿಮ್ಮನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದವರು. ಸತ್ಯವೇ? ಏನಾಶ್ಚರ್ಯ ಇದು! ಅಡಿಗಡಿಗ ಪಂಜುರ್ಲಿಯ ಶ್ರೀರಕ್ಷ ಅರಸು ಮನೆತನವನ್ನ ಸಂರಕ್ಷಣೆ ಮಾಡುತ್ತಾ ಇದೆ. ಯಾವ ಷಡ್ಯಂತ್ರದಿಂದಲೂ ಅವರನ್ನ ಕೊಲ್ಲುವುದಕ್ಕಾಗಲಿಲ್ಲ. ಹಾಗಾದ್ರೆ ಇವತ್ತಿನ ದಿವಸ ನಾ ಬೀಸುವ ಬಲಗೆ ಪಂಜುರ್ಲಿಯ ಸಹಿತ ಅರಸು ಮನೆತನದ ಕುಡಿಗಳೆಲ್ಲರೂ ಬೀಳಬೇಕು. ನಿಶಿಯ ಕಾಲದಳು ಮಹಾರಾಜ ಮಲಗಿದ ಹೊತ್ತಿಗೆ ಅವನ ಅಂತಃಪುರವನ್ನು ಹೊಕ್ಕು ಅವನನ್ನ ಏರಿದು ಕೊಂದರೆ ಭವಿಷ್ಯತ್ತಿನ ಕುಂದನಗರಿಯ ನಾಯಕ ಸಾರಂಗ ಬಂದೆ. ಯಾರಿದು ದುಷ್ಟರ ಅಟ್ಟಹಾಸ? ದುಷ್ಟರ ಅಟ್ಟಹಾಸ ಎನ್ನುವುದು ಮಿಗಿಲು ಮುಟ್ಟುತ್ತಾ ಉಂಟು. ಇನ್ನು ಸುಮ್ಮನೆ ಇದ್ದು ಪ್ರಯೋಜನ ಇಲ್ಲ. ಈ ಪಂಜುರ್ಲಿಯ ಮಹಿಮೆ ಏನು ತೋರಿಸ್ತೇನೆ, ತೋರಿಸ್ತೇನೆ. ಹೋರಾಟ ಶಯನ ಮಂದಿರದಿಂದ ಹೊರಗಿರಲಾಗೆ ಶಯನ ಕಳ್ಳ ಹೆಜ್ಜೆಗೆ ನೀಡುತ್ತ ಬಂದನ ಮಂದಿರಗೆ ಅಲ್ಲ ಮೊಸಯುತ ಅಟ್ಟಹಾಸದಿಂದ ಬೆಳೆದಾಡ್ತಾ ಇದ್ದೀಯೋ? ಈಗ ನೋಡು, ನಿನ್ನ ಅಟ್ಟಹಾಸವನ್ನು ಮಟ್ಟ ಹಾಕುವುದಕ್ಕಾಗಿ ದರಗಿಳಿದು ಬಂದವ ನಾನೇ, ನಾನೇ ಪಂಜುರ್ಲಿ. ಹೊಂದಿ ಇರುವುದಕ್ಕೆ ಬಂದಯ್ಯ. ನಿನ್ನನ್ನ ಕೊಂದು ಹಂದಿಯ ತಿಂದು ಮುಗಿಸ್ತೇನೆ. ದುಷ್ಟ, ಅಷ್ಟು ಸುಲಭ ಎನ್ನುವಾಗಿ ಭಾವಿಸಿಕೊಂಡ್ಯೋ? ಯಾಕಲ್ಲ ಬಂದವ ಸಾಮಾನ್ಯದ ಮೇರವಾಗಿ ಭಾವಿಸಿಕೊಂಡು ಪಂಜುರ್ಲಿ ನೆನಪಿರಲಿ, ನಿನ್ನ ಕೊಂದು ಮುಗಿಸಾರು. ಭೂಲೋಕದಲ್ಲಿ ಇರುವ ಮನ ಉಂಟು, ಇಲ್ಲ ನಿನ್ನ ಲೋಕವನ್ನ ಸೇರ್ತೀಯೋ? ಈಗ ನಾಡು ನೀನು ಪಡೆದ ಬರದ ಹಾಗೆ ಚಿತಿ ಬಾರದ ಹಾಗೆ ನಿನ್ನ ಕಥೆಯಲ್ಲ.
ಜಯ ಭಾಗ್ಯದಾತ ಜಯತು ಜೀವದೂತ ಜಯ ಭಾಗ್ಯದಾತ ಭಯ ವಿನಾಶನ ಭಾರತೀಯ ಸರ್ವೇಶ ದುರಿತ ಭಯಾರಿ ಜಯ 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 ಪಂಜುಲಿ ಜಯ ಜಯ ಪಂಜುಲಿ ಪಂಜುರ್ಲಿ ಓ ಶಿವದೂತನೇ ಇದು ಸಾರಂಗನನ್ನು ಕೊಂದೆ ಆದ್ರೆ ಯಾಕೆ ಏನು ಎನ್ನುವುದು ಒಂದು ಅರ್ಥ ಆಗುತ್ತಲ್ಲ, ಯಾಕೆ ಎನ್ನುವುದು ಹೇಳುವೆಯ? ನಾನು ಯಾರು ಅವ ಯಾರು ಎನ್ನುವ ಹಾಗೆ ತಿಳಿಯದಾದಿರ ಮಕ್ಕಳೇ, ನಿಜ ಯೋಚಿಸಬೇಡಿ ಮಕ್ಕಳೇ. ಹಾ. ಅವ ಭೂಲೋಕದವ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡಿ. ಹಾ. ಅಲ್ಲವೇ ಅಲ್ಲ, ಹಾ. ಅವ ಮೇಲೆ ಲೋಕದವ, ನೀರಿಲ್ಲ. ಗಂಧರ್ವ ಲೋಕದ ಗಂಧರ್ವನಿದ್ದಾನೆ ಆತ. ಹಾ. ಆತ ಇಲ್ಲಿವರೆಗಾಗಿ ಬರುವುದಕ್ಕೂ ಕಾರಣ ಉಂಟು. ಏನು? ಹಿಂದೊಂದು ಸಂದರ್ಭದಲ್ಲಿ ಹಾ. ದೇವಸಭೆಯಲ್ಲಿ ಅಸಭ್ಯ ವರ್ತನೆಯನ್ನು ತೋರಿದೆ ಎನ್ನುವ ಕಾರಣಕ್ಕಾಗಿ ಹಾ. ಬ್ರಹ್ಮದೇವನೇ ಕೊಟ್ಟಿರುವಂತಹ ಶಾಪ ಹಾ. ಭೂಲೋಕದಲ್ಲಿ ಕೆಟ್ಟವನಾಗಿ ಜನಿಸುವೆನ್ನುವ ಹಾಗೆ. ಆ ಮಾತಿಗೆ ಅನುಗುಣವಾಗಿ ಭೂಲೋಕದಲ್ಲಿ ಕೆಟ್ಟವನಾಗಿ ಜನಿಸಿದವಾತ ಇದ್ದಾನೆ. ಆತನನ್ನ ಸಂಹರಿಸುವುದಕ್ಕಾಗಿ ದರ್ರಗೆ ಇಳಿದು ಬಂದವ ನಾನೇ ಪಂಜುರ್ಲಿ. ದೇವ ಪಂಜುರ್ಲಿ, ನಿನ್ನನ್ನು ನಂಬಿ ಬಂದ ಭಕ್ತ ಕುಟುಂಬ ನನ್ನದ್ದು. ನಿನ್ನ ಅನುಗ್ರಹದಿಂದ ಮಹಾರಾಜನ ಕೈ ಹಿಡಿದು ಕುಂದನಗರಿಯ ಮಹಾರಾಣಿಯಾಗಿ ಬೆಳೆದೆ ತಂದೆ. ಆದ್ರೆ ಏನು ಮಾಡುವುದು? ಸಂತಾನವಿಲ್ಲದೆ ಪರಿತಪಿಸ್ತಾ ಇದ್ದೇನೆ, ಅನುಗ್ರಹಿಸು ತಂದೆ. ಈಗ ನೆನಪಾಯಿತ ಪಂಜುರ್ಲಿ ಅದು. ಅಂದೇ ನಿನ್ನ ಕನಸಿನಲ್ಲಿ ಒಂದು ಸೂಚಿಸಿದವ ನಾನು. ನನ್ನ ಗುಡಿಯವರೆಗಾಗಿ ಬರಬೇಕು, ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕು ಎನ್ನುವ ಹಾಗೆ ಮರೆತವರು ನೀವು. ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಂಡು ಮಾಡಬೇಕಾದಂತ ಕಾರ್ಯ ಹೀಗೆ. ನನಗೊಂದು ಗುಡಿಯನ್ನು ನಿರ್ಮಿಸಿಕೊಳ್ಳಬೇಕು, ಮಾತ್ರವೇ ಅಲ್ಲ ಪ್ರತಿನಿತ್ಯವೂ ಪೂಜಾ ಪುನಸ್ಕಾರಗಳೆನ್ನುವುದು ಸಲ್ಲಬೇಕು. ಇದು ಪ್ರತಿನಿತ್ಯವೂ ನಡೆಯಿತು ಅಂತಾದ್ರೆ ನಿನ್ನ ಪಾಲಿಗೆ ಸಂತಾನವಾಗಿ ಬಲ್ಲ ನಾನನ್ನು ಗ್ರಹಿಸ್ತೇನೆ. ದೇವ ಪಂಜುರ್ಲಿ, ನಿನ್ನ ಆಣತಿಯಂತೆ ನಿನಗೊಂದು ಸುಂದರ ಮಂದಿರವನ್ನು ರಚಿಸುವ ತನ್ಮೂಲಕವಾಗಿ ಬಂಟ ಬಿಲ್ಲವರು ಎಲ್ಲವರು ಒಂದಾಗಿ ವರ್ಷಕ್ಕೊಂದರ ತೆರದಿ ಕೋಲ ಸೇವೆಯೋ ಭೋಗ ಸೇವೆಯೋ ನೇಮ ಸೇವೆಯೋ ಆಚರಿಸುವ ತನ್ಮೂಲಕವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರ್ತೇವೆ. ಆದರೆ ಪಂಜುರ್ಲಿ ಆದ ನಿಮ್ಮನ್ನ ನಂಬಿದವರು ಈ ಊರಿನಲ್ಲೇ ಇರಲಿ ಪರ ಊರಿನಲ್ಲೇ ಇರಲಿ ಸಾಗರದ ಆಚೆಗೆ ಇರಲಿ ಅವರೆಲ್ಲರಿಗೂ ಪಂಜುರ್ಲಿ ದೈವವಾದ ನಿನ್ನ ಅನುಗ್ರಹ ಬೇಕು ಎನ್ನುವುದು ನನ್ನ ಬೇಡಿಕೆ ತಂದೆ. ನೀವಂತಲ್ಲ ಮಕ್ಕಳೇ, ಈ ಪಂಜುರ್ಲಿಯನ್ನ ಯಾರು ಭಕ್ತಿಯಿಂದ ಪೂಜಿಸ್ತಾರೋ, ಯಾರು ಭಕ್ತಿಯಿಂದ ಆರಾಧಿಸ್ತಾರೋ ಅವರ ಸಕಲ ಇಷ್ಟಾರ್ಥವನ್ನ ನಾನೇಡಾರಿಸ್ತಾರೆ. ಶಿವದೂತ ಪಂಜುರ್ಲಿ ಎನ್ನುವ ನಿನ್ನ ಮುಖಕ್ಕೊಂದು ಮಂಗಳಾರತಿ. ಜಯ 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 ಪಂಜುರ್ಲಿ ಕಾರಣಿಕನೇ ಧರ್ಮದೇವನೇ. ಜಯ 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 ಪಂಜುರ್ಲಿ ಕಾರಣಿಕನೇ ಧರ್ಮದೇವನೇ. ಕಾರಣಿಕನೇ ಧರ್ಮದೇವನೇ ಶಿವನ ದೂತನೇ ವನ ಪಂಜುರ್ಲಿ. ಜಯ ಜಯ ಸ್ವಾಮಿ, ದೇವರು ನಂಬಿ ನಡೆದದ್ದೇ ಹೌದು ಅಂತ ಆದ್ರೆ ಜೀವನದಲ್ಲಿ ಬಂದ ಕಷ್ಟಗಳೆಲ್ಲವೂ ದೂರ ಆಗ್ತದೆ ಎನ್ನುವುದಕ್ಕೆ ಸಾಕ್ಷಿ ನಾವೇ ಆಗಿ ನಿಂತಿದ್ದೇವೆ. ಅಂದೊಂದು ದಿವಸ ನಮ್ಮ ಜೀವನವೇ ನಮ್ಮ ತಮ್ಮನಿಂದ ಹಾಳಾಯಿತು ಅಂತ ಯೋಚಿಸಿದ ನಮಗೆ ಪಂಜುರ್ಲಿ ದೈವದ ಅನುಗ್ರಹದಿಂದ ನಾವೆಲ್ಲರೂ ಇವತ್ತು ಒಂದಾಗಿದ್ದೇವೆ. ಇಷ್ಟಕ್ಕೆಲ್ಲ ಕಾರಣ ದೇವ ಪಂಜುರ್ಲಿ ಅನುಗ್ರಹ ಅಂತ ಆಯ್ತು. ಏನು ನಗಾಡ್ತಾ ಇದ್ದಾರೆ, ನೀನ್ ಹೇಳಿ. ಅಲ್ಲ, ಯಾರಾದ್ರೂ ಹೇಳ್ರು ಅಡ್ಡಿ ನಮಗೆ ಅರ್ಥ ಆಗ್ತದೆ. ಇವಳು ಮತ್ತಾರಲ್ಲ, ಯಾರು ಅವಳು? ನನ್ನ ಬಾಲ್ಯದ ಗೆಳತಿ. ಗುರುಮಠದಲ್ಲಿ ಒಟ್ಟೆ ಅಭ್ಯಾಸವನ್ನ ಮಾಡಿದವರು. ನೇಹ ಇದ್ದಿತ್ತು, ಈಗ ಮನಸ್ಸುಗಳ ಮಿಲನವಾಗಿದೆ. ಅಂದ್ರೆ ಪ್ರೇಮಕ್ಕೆ ತಿರುಗಿದೆ. ಹೌದಪ್ಪ, ಮದುವೆ ಆಗ್ಬೇಕೆನ್ನುವಂತ ಆಸೆ. ತೊಂದ್ರೆ ಇಲ್ಲ, ಒಂದು 10 ವರ್ಷ ಹೋಗ್ಲಿ, ಮದುವೆ ಮಾಡಿಸೋಣ. ಅಲ್ಲ, ಅಂತದ್ದು ನಿಮ್ಮಷ್ಟೇ ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಳ್ಳೋದು. ಹಿರಿಯರಾಗಿ ನೀವು ಇನ್ನು ಇದ್ದೀರಲ್ಲ, ಇನ್ನು ಇದ್ದೀರಿ ಅಂದ್ರೆ ಹಿರಿಯರಾಗಿ ನೀವಿರುವಾಗಲೂ ನಾವು ಮುಂದುವರಿಯುವುದು ತರವೇ. ನಿಮ್ಮ ಒಪ್ಪಿಗೆ ಇದ್ರೆ ಮದುವೆ ಆಗುವಂತ. ಸಾಕು, ಇಷ್ಟು ಮಾಡಿದ್ಯಲ್ಲ. ಅಂದ್ರೆ ಹಿರಿಯವರು ನೀವಿರುವಾಗ ನಾವು ಮುಂದುವರಿಯುವುದು ತರವೇ ಅಂತ ಹೇಳಿದ್ರೆ ಹಿರಿಯವರಿಗೆ ಒಂದು ಗೌರವ ಕೊಟ್ಟು ಇಲ್ಲಿವರೆಗೆ ಸುಮ್ಮನೆ ಇದ್ದಿ ಅಂತ ಆಯ್ತು. ಹೌದು, ನೀವು ಒಪ್ಪಿಗೆ ಕೊಟ್ರೆ ಮದುವೆ ಆಗುವ. ಆದ್ರೆ ಅವಳು ಯಾರು ಏನು ಅಂತ ಗೊತ್ತೇ ಇಲ್ಲ. ಅಲ್ಲ, ಅವಳ ಊರು ಕಲ್ಯಾಣ ಯಾವುದು
ಕಲ್ಯಾಣಪುರದ ಅರಸು. ನೋಡಿ ನೋಡಿ ಎಷ್ಟು ಬೇಗ ಒತ್ತು ಹೇಳ್ತಾ ಇದ್ದಾನೆ ಇವ. ರಾಜವರ್ಮನ ಮಗಳು ಹೆಸರು. ಹೌದು. ಪರಿಚಯ ಇತ್ತು ನಿಮಗೆ ರಾಜವರ್ಮನ ಪರಿಚಯ ಉಂಟಾ? ಅಲ್ಲಲ್ಲಿ ನೆನಪಾಗ್ತಾ ಉಂಟು, ಅಲ್ಲಲ್ಲಿ ಅಷ್ಟೇ. ಆಗಾಗ ನೀವು ಒಟ್ಟಾಗ್ತಾ ಇದ್ರಿ ಹಾ. ಅಲ್ವಾ? ಆಗ್ಲಿ ಸ್ವಾಮಿ, ಹಾಗಾದ್ರೆ ಇವಳನ್ನು ನನ್ನ ಮಗನಿಗೆ ಮದುವೆ ಮಾಡಿಸುವ. ಹಾಗಾದ್ರೆ ಮದುವೆ ಇವಾಗಲೇ. ಅವಸರ ಮಾಡಬಾರದು. ದೇವ ಪಂಜುರ್ಲಿ ಹೇಳಿದ್ದಾನೆ, ನನಗೊಂದು ಸುಂದರ ಮಂದಿರವನ್ನು ರಚಿಸಬೇಕು ಎನ್ನುವುದಾಗಿ. ದೇವರಿಗೆ ಮಂದಿರವನ್ನು ರಚಿಸುವ ತನ್ಮೂಲಕವ ಹಬ್ಬ ಆಗಬೇಕು, ಹೌದು. ಜಾತ್ರಾ ಮಹೋತ್ಸವ ನಡಿಬೇಕು. ಹಾ. ಆಮೇಲೆ ವಿಜೃಂಭಣೆಯಿಂದ ನನ್ನ ಮಗನ ಮದುವೆ ಆಗ್ಬೇಕು. ಆಯ್ತಾ? ಹಾಗೆಯೇ ಕೊನೆಯ ಸಂದೇಶ. ಶಿವದೂತ ಪಂಜುರ್ಲಿ ಎನ್ನುವ ಪುಣ್ಯ ಕಥೆಯನ್ನ ಯಾರು ನೋಡಿದ್ದೀರೋ, ಯಾರು ಆಡಿದ್ದೀರೋ, ಯಾರು ಆಡುವ ಹಾಗೆ ಮಾಡಿದ್ದೀರೋ ಅಂಥವರೆಲ್ಲವರಿಗೂ ನಾವು ನಂಬಿ ಬಂದಂತ ಮಹಾಗಣಪತಿ, ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಸ್ಥಳದೇವರು ನಿಮ್ಮನ್ನೆಲ್ಲ ಅನುಗ್ರಹಿಸಲಿ ಎನ್ನುವುದಾಗಿ ಪುಣ್ಯಕತೆಗೆ ಮಂಗಲವನ್ನು ಹಾಡಿ ಕಾರ್ಯಕ್ರಮಕ್ಕೆ ಒಂದು ನಿಮಿಷ ಮುಂಚೆ